ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್. ಇವತ್ತು ಮನೆಯಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಯಾವ ತರ ಗರಿ ಗರಿಯಾದ ನಿಪ್ಪಟ್ಟನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿರೋದಿಲ್ಲ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು ತುಂಬಾ ಹೆಲ್ತಿ ಮತ್ತೆ ಟೇಸ್ಟಿಯಾದ ನಿಪ್ಪಟ್ಟನ್ನ ಮಾಡ್ಕೋಬಹುದು. ಮಕ್ಕಳಿಗಂತೂ ಒಳ್ಳೆ ಸಂಜೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು, ಮತ್ತೆ ಟೀ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ತರ ಒಂದು ಟೈಮ್ ಗರಿ ಗರಿಯಾದ ನಿಪ್ಪಟ್ಟನ್ನ ಮನೆಯಲ್ಲೇ ಮಾಡ್ಕೊಂತೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು 1 ಕಪ್ ಅಷ್ಟು ಕಡಲೆ ತಗೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಶೇಂಗಾ ಹುರಿದಿರೋದನ್ನ ಸಿಪ್ಪೆ ತೆಗೆದು ಇಟ್ಕೊಂಡು ಅದನ್ನ ಹಾಕ್ತಾ ಇದೀನಿ 1 ಕಪ್ ಅಷ್ಟು. ಈಗ ಇದೆರಡನ್ನು ಕೂಡ ಮಿಕ್ಸಿ ಮಾಡ್ಕೊಂಡ್ ಬರೋಣ ಬನ್ನಿ. ಈ ತರ ತರಿ ತರಿ ರುಬ್ಬಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಜಾಸ್ತಿ ನುಣ್ಣಗೆಲ್ಲ ರುಬ್ಬಕ್ ಹೋಗ್ಬೇಡಿ, ಇಷ್ಟಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಈಗ ಬನ್ನಿ ಹಿಟ್ಟು ಕಲ್ಸ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಬಾಣಲಿ ತಗೊಂಡು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. 2 ಕಪ್ ಅಷ್ಟು ತಗೋಬೇಕು. ಈಗ ಈ ಹಿಟ್ಟಿಗೆ ಹುರಿದು ಪುಡಿ ಮಾಡಿರೋ ಶೇಂಗಾ ಮತ್ತೆ ಕಡಲೆನ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕ್ತಾ ಇದೀನಿ. ಕರಿಬೇವು ಸೊಪ್ಪು ಕಟ್ ಮಾಡಿ ಹಾಕೊಂತ ಇದೀನಿ. 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಮತ್ತೆ ಬೇಕಂದ್ರೆ ಹಾಕೊಳ್ಳಿ, ನನಗಿಷ್ಟು ಸಾಕು ಖಾರ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹಂಗೆ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ 2 ಸ್ಪೂನ್ ಅಷ್ಟು ಕಾಸಿರೋ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಈ ತರ ಮಾಡಿದಾಗ ಈ ತರ ಹಿಂಗ್ ಬರ್ಬೇಕು. ಈಗ ಇದಕ್ಕೆ ನೀರ್ ಹಾಕಂತ ಇದ್ದೀನಿ. ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪನೇ ನೀರ್ ಹಾಕಂತ ಕಲ್ಸ್ಕೊಂತ ಹೋಗ್ರಿ. ನಾವು ರೊಟ್ಟಿಗೆ ಹಿಟ್ಟು ಕಲ್ಸ್ಕೊಂತೀವಲ್ಲ ಗಟ್ಟಿಯಾಗಿ, ಅದೇ ತರ ಇದನ್ನು ಕಲ್ಸ್ಕೋಬೇಕು. ಗಟ್ಟಿನೇ ಆಗಿರ್ಬೇಕು ಹಿಟ್ಟು, ಮೆದು ಆಗಿರ್ಬಾರ್ದು. ಸ್ವಲ್ಪ ನೀರ್ ಹಾಕೋಣ. ಒಂದ್ 10 ನಿಮಿಷ ನೆನೆಯಕ್ ಬಿಡೋಣ. ಕಲ್ಸಿ ಮೇಲೆ ಹಿಟ್ಟನ್ನ ನೆನೆದ್ರೆ ಚೆನ್ನಾಗಿ. ಜಾಸ್ತಿ ಒಂದ್ 10 ನಿಮಿಷ ಇದ್ರೆ ಸಾಕು, ಒಂದ್ 10-15 ನಿಮಿಷ ಇದ್ರೆ ಸಾಕು. ಈಗ ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂತ ಇದ್ದೀನಿ. ಈಗ ನಾವು ನಿಪ್ಪಟ್ಟನ್ನ ತಡ್ಕೋಬೇಕು. ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಕೈಗೆ. ಎಣ್ಣೆ ಹಿಂಗ್ ಸವರ್ಕೊಂಡು ಇದು ಅಷ್ಟು ಉಂಡೆ ಅಷ್ಟು ಹಿಟ್ಟು ತಗೊಂಡು ಅದಕ್ಕೆ ನಿಧಾನವಾಗಿ ಹಿಂಗೆ ಪ್ರೆಸ್ ಮಾಡ್ಕೊಂತ ಇದೀನಿ. ನಿಮಗೆ ಬೇಕಾದ್ರೆ ಲಟ್ಟಿಸ್ಕೋಬಹುದು, ನನಗೆ ಬೇಡ ತರ ಅಂತಂದು ನಾನು ಈ ತರ ಮಾಡ್ಕೊಂತ ಇದೀನಿ.
ಈಗ ಎಣ್ಣೆ ಕಾದಿದೆ, ಇದಕ್ಕೆ ಹಾಕೊಂತ ಇದ್ದೀನಿ. ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಜೋರಾಗೆಲ್ಲ ಉರಿ ಹಿಡ್ಕೋಬಾರ್ದು. ಗ್ಯಾಸ್ದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ತಡ್ಕೊತಾ ಇರ್ಬೇಕು. ಸ್ವಲ್ಪ ಎಣ್ಣೆ ಸೋರ್ಕೊಂಡು ತಡ್ಕೊತಾ ಇರ್ಬೇಕು. ನೀವು ಬೇಕಾದ್ರೆ ಉತ್ಕೊಳ್ಳಿ. ಇದನ್ನು ಹಾಕ್ತಾ ಇದ್ದೀನಿ. ಚಿಪ್ಸ್ ಹಾಕೊಂತ ಇದ್ದೀನಿ ಈಗ ನಿಪ್ಪಟ್ಟನ್ನ. ಈಗ ಕಲರ್ ಚೇಂಜ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ನಾನಿಲ್ಲಿ ಎರಡೆರಡೆ ಹಾಕೊಂಡು ಮಾಡ್ಕೊಂತ ಇದ್ದೀನಿ. ನಿಪ್ಪಟ್ಟು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಒಳ್ಳೆ ಟೀ ಜೊತೆಗೆ ತಿಂತಾ ಇದ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಕ್ಕಳಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ, ಮತ್ತು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಜಾಸ್ತಿ ಕೆಲಸ ಇರೋದಿಲ್ಲ, ಕಡಿಮೆ ಸಮಯದಲ್ಲೇ ಮಾಡ್ಕೋಬಹುದು. ಒಂದು 15 ನಿಮಿಷ ನಿಮ್ಮ ಹತ್ರ ಫ್ರೀ ಇದ್ರೆ ಸಾಕು. ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಈಗ ಮತ್ತೆ ಈ ತರ ಮಾಡ್ಕೊಂಡು ಕರಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ತರ ಕಲರ್ ಬಂದಿದೆ ಅಂತ. ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಟೇಸ್ಟ್ ಹೊರಗಡೆ ತಿನ್ನೋದಕ್ಕಿಂತ. ಈಗ ನೋಡ್ತಿರ್ಬೋದು ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಆಗಿದೆ. ತಿನ್ನೋದಕ್ಕೂ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಶಿಲ್ಪಾಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.